ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣದ ಟಿಪ್ಪು ಸುಲ್ತಾನರ ಭಾವಚಿತ್ರಕ್ಕೆ ಮಾಡಿದ ಅವಮಾನ ಖಂಡನೀಯ. ಹೀಗಾಗಿ ಆರೋಪಿಗಳನ್ನು ಬಂಧಿಸಬೇಕು ಎಂದು ವಕೀಲರು ರವಿಕುಮಾರ್ ಪಿ ಆಗ್ರಹಿಸಿದರು. ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಜರತ್ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಕೊಡುಗೆ ಅಪಾರವಾಗಿದೆ. ಆದರೆ ಕೆಲ ಕಿಡಿಗೇಡಿಗಳು ಅಶಾಂತಿಯನ್ನು ಸೃಷ್ಟಿ ಮಾಡಲೆಂದೇ ಸಿರವಾರ ಪಟ್ಟಣದಲ್ಲಿ ಟಿಪ್ಪು ಭಾವಚಿತ್ರದ ನಾಮಫಲಕಕ್ಕೆ ಚಪ್ಪಲಿ ಹಾರ ಹಾಕಿದ್ದಾರೆ. ಪೊಲೀಸ್ ಇಲಾಖೆಯವರು ಕೂಡಲೇ ಆರೋಪಿಗಳನ್ನು ಬಂಧಿಸಿ ಶಿಕ್ಷಿಸುವ ಕೆಲಸ ಮಾಡಬೇಕು. ಸಿರವಾರ ಪಟ್ಟಣದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡದಂತೆ ಪೊಲೀಸ್ ಇಲಾಖೆಯವರು ಹೆಚ್ಚಿನ ರೀತಿಯಲ್ಲಿ ಬಂದೋಬಸ್ತ್ ಮಾಡುವ ಮೂಲಕ ನಿಗಾ ವಹಿಸಬೇಕು ಎಂದರು. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಆತ್ಮೀಯ ಸಹೋದರೇ, ಪತ್ರಕರ್ತ ಮಾಧ್ಯಮದ ಸಹೋದರರೇ, ಈಗಾಗಲೇ ಸಹೋದರ ಹೇಳಿದಂಗೆ ಮೊನ್ನೆ ಸಿರವಾರ ಪಟ್ಟಣದಲ್ಲಿ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನರು ಒಬ್ಬ ದೇಶ ಪ್ರೇಮಿ, ನಾಡ ಪ್ರೇಮಿ, ಕನ್ನಡ ಪ್ರೇಮಿ, ಇಂಥ ಒಬ್ಬ ಅಪ್ಪಟ ಹುಟ್ಟು ಹೋರಾಟಗಾರ, ಉತ್ತಮ ಆಡಳಿತಗಾರ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನರವರ ನಾಮಫಲಕಕ್ಕೆ ಕೆಲವು ಕಿಡಿಗೇಡಿಗಳು ಮೊನ್ನೆ ರಾತ್ರಿ ಏನು ಚಪ್ಪಲಿ ಹಾರವನ್ನು ಹಾಕುವ ಮೂಲಕ ಒಂದು ಅಪಮಾನವನ್ನು ಮಾಡಿದ್ದಾರೆ. ಈ ಅಪಮಾನವನ್ನು ನಾವೆಲ್ಲರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೇವೆ. ಯಾಕಂತ ಹೇಳಿದ್ರೆ ಅನೇಕ ಮಹನೀಯರು ಈ ನೆಲದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆಡಳಿತದ ಸಂದರ್ಭದಲ್ಲಿ ಈ ಸಮಾಜ ಸುಧಾರಣೆಗೋಸ್ಕರ ಪರಿಶ್ರಮವನ್ನು ಪಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತೀವಿ. ಅದರಲ್ಲಿ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನರು ಕೂಡ ಒಬ್ಬರು. ಬಹುಶಃ ಅವರ ಇತಿಹಾಸ ಗೊತ್ತಿಲ್ಲ ಅಂತಂದರೆ ಕೇಳಿದ್ರೆ ಹೇಳ್ಬೋದು ಯುವಕರು. ಆದರೆ ಈ ರೀತಿ ಅಪಮಾನ ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು ಪ್ರಜ್ಞಾವಂತ ಯುವ ಸಮುದಾಯ, ಅದನ್ನು ಮತ್ತೊಮ್ಮೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕಂತ ಹೇಳಿದ್ರೆ ಟಿಪ್ಪು ಸುಲ್ತಾನರು ಒಬ್ಬ ದೇಶ ಪ್ರೇಮಿ, ನಾಡ ಪ್ರೇಮಿ, ಕನ್ನಡ ಪ್ರೇಮಿ. ಈ ಕೋಮು ಸೌಹಾರ್ದತೆಯನ್ನು ಮತ್ತು ಸಾಮರಸ್ಯವನ್ನು ಕಟ್ಟಲಿಕ್ಕೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಅದನ್ನು ಉಳಿಸುವಂಥ ಮತ್ತು ಬೆಳೆಸುವಂಥ ಪ್ರಾಮಾಣಿಕ ಕೆಲಸವನ್ನು ಮೈಸೂರಿನಲ್ಲಿ ಹಜರತ್ ಟಿಪ್ಪು ಸುಲ್ತಾನರವರು ಮಾಡಿದ್ದಾರೆ. ಒಂದೆರಡು ಉದಾಹರಣೆಗಳನ್ನು ಹೇಳ್ತೀನಿ. ಅವರ ಆಡಳಿತದ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ ಈ ನೆಲದಲ್ಲಿ ಯಾರೂ ಕೂಡ ಮದ್ಯಪಾನವನ್ನು ನಿಷೇಧ ಮಾಡಲಿಲ್ಲ. ಆದರೆ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನರವರು ಮದ್ಯಪಾನವನ್ನು ನಿಷೇಧ ಮಾಡುವ ಮೂಲಕ ಒಂದು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ನೆಲದಲ್ಲಿ 240 ವರ್ಷಗಳ ಹಿಂದೆಯೇ ಹೂಳುವವನೇ ಬೂಕ ಒಡೆಯ ಕಾಯ್ದೆಯನ್ನು ಈ ನೆಲದಲ್ಲಿ ಮೊಟ್ಟ ಮೊದಲು ಜಾರಿಗೆ ತಂದಿರತಕ್ಕಂಥ ಒಬ್ಬ ಉತ್ತಮ ಆಡಳಿತಗಾರ ಟಿಪ್ಪು ಸುಲ್ತಾನರವರು. ಅದೇ ರೀತಿಯಾಗಿ ತಮಗೆಲ್ಲರೂ ಗೊತ್ತಿರುವಂತೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಮುಗಿದ ಮೇಲೆ ಈ ನೆಲದಲ್ಲಿ ಯಾರಾದರೂ ಒಬ್ಬ ಉತ್ತಮ ಆಡಳಿತಗಾರ ತನ್ನ ಮಕ್ಕಳನ್ನು 8 ವರ್ಷದ ಅಬ್ದುಲ್ ಕಾಲಿಬ್, 5 ವರ್ಷದ ಮುಜಾವುದ್ದೀನ್ ಅನ್ನುವಂಥ ಈ ಇಬ್ಬರು ತನ್ನ ರಕ್ತವನ್ನು ಹಂಚಿಕೊಂಡಿರ್ತಕ್ಕಂಥ ಆ ಇಬ್ಬರು ಮುದ್ದು ಕಂದಮ್ಮಗಳನ್ನು ಒತ್ತೆ ಇಡುವ ಮೂಲಕ ಈ ದೇಶವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಅಪ್ಪಟ ನಿಜವಾದ ದೇಶಪ್ರೇಮಿ ಅಂತ ಹೇಳಿದ್ರೆ ಅದು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನರವರು. ಅದೇ ರೀತಿ ಒಬ್ಬ ಪರಧರ್ಮ ಸಹಿಷ್ಣುನಾಗಿ ಅನೇಕ ದೇವಾಲಯಗಳಿಗೆ ತನ್ನದೇ ಆಗಿರ್ತಕ್ಕಂಥ ಆ ದೇಣಿಗೆಯನ್ನು, ದತ್ತಿಯನ್ನು ಕೊಡುವ ಮೂಲಕ ಈ ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು, ಪರಧರ್ಮ ಸಹಿಷ್ಣು ನೀತಿಯನ್ನು ಅನುಸರಿಸುವ ಮೂಲಕ ಈ ಸಮಾಜದಲ್ಲಿ ಉತ್ತಮ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಟಿಪ್ಪು ಸುಲ್ತಾನರವರು. ಹಾಗಾಗಿ ಇಂಥ ಒಂದು ಮಹಾನ್ ವ್ಯಕ್ತಿಗೆ ಕೇವಲ ಟಿಪ್ಪು ಸುಲ್ತಾನರು ಅಷ್ಟೇ ಅಲ್ಲ, ಯಾವ ಒಬ್ಬ ವ್ಯಕ್ತಿಗೂ ಕೂಡ, ಯಾವೊಬ್ಬ ನಾಯಕನೂ ಕೂಡ ಅವರ ನಾಮಫಲಕ ಆಗಿರ್ಬೋದು, ಪುತ್ಥಳಿ ಆಗಿರ್ಬೋದು, ಅವರ ಯಾವುದೇ ಬೋರ್ಡ್ಗಳಿಗೆ ಆಗಿರ್ಬೋದು ಈ ರೀತಿ ಅಪಮಾನ ಮಾಡುವಂಥದ್ದು ನಿಜಕ್ಕೂ ಕೂಡ ಭಾಳ ಖೇದದ ಸಂಗತಿ. ಹಾಗಾಗಿ ಇದನ್ನು ಯಾರು ಮಾಡಿದ್ದಾರೆ ಮತ್ತು ಯಾರು ಮಾಡಿಸಿದ್ದಾರೆ, ಈಗಾಗಲೇ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ 3 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಅನ್ನುವಂಥ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ. ಆ 3 ಜನರ ಜೊತೆಗೆ ಇನ್ನು ಯಾರ್ಯಾರು ಆರೋಪಿಗಳಿದ್ದಾರೆ, ಎಷ್ಟು ಜನ ಆರೋಪಿಗಳಿದ್ದಾರೆ, ಆ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮುಂದೊಂದು ದಿನ ಇಂಥ ಒಂದು ಘಟನೆಗಳು ಯಾವೊಬ್ಬ ನಾಯಕನ ಪುತ್ಥಳಿ ಆಗಿರ್ಬೋದು, ನಾಮಫಲಕಗಳ ಮೇಲೆ ಆಗಿರ್ಬೋದು, ಯಾವುದೇ ಸ್ಥಳಗಳಲ್ಲಿ ಈ ರೀತಿ ಘಟನೆಗಳಾಗದಂತೆ ಅದಕ್ಕೆ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದಕ್ಕೆ ಸೂಕ್ತ ರಕ್ಷಣೆಯನ್ನು ನೀಡುವ ಮೂಲಕ ಇಂಥ ಘಟನೆಗಳಾಗದಂತೆ ತಡೆ ಹಿಡಿಬೇಕನ್ನುವಂಥ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಇನ್ನುಳಿದ ಆರೋಪಿಗಳನ್ನು ಬಂಧಿಸಬೇಕು. ಒಂದು ವೇಳೆ ಬಂಧಿಸದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಹೋದರರು ಮತ್ತು ಎಲ್ಲ ಪ್ರಗತಿಪರ ಚಿಂತಕರು ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಭದ್ರಾಗಿರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದು ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮೆಲ್ಲ ಪ್ರಗತಿಪರ ಯುವಕರಿಗೂ ಮತ್ತು ಮಾಧ್ಯಮದ ಮತ್ತು ಪತ್ರಕರ್ತ ಸಹೋದರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜಿಶಾನ್ SIO ರಾಜ್ಯಾಧ್ಯಕ್ಷ. ಮೊನ್ನೆ ಸಿರವಾರದಲ್ಲಿ ಏನು ಘಟನೆ ನಡೆದಿದೆ ಆ ಘಟನೆ ನಾವು ಒಕ್ಕೊರಲಿನಿಂದ ಖಂಡಿಸ್ತಾ ಇದ್ದೀವಿ. ಈ ಘಟನೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಘಟನೆ. ಇದರಿಂದ ಒಂದು ಸಮುದಾಯದ ವಿರುದ್ಧ ಆಗಲಿ, ಒಂದು ಜಾತಿ ವಿರುದ್ಧ ಇನ್ನೊಂದು ಜಾತಿಯನ್ನು ಎತ್ಕಟ್ಟೋದಾಗಲಿ,
ಆ ಕೆಲಸವನ್ನು ಮಾಡಲಿಕ್ಕೆ ಈ ಹುನ್ನಾರವನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ಇದನ್ನು ಒಕ್ಕೊರಲಿನಿಂದ ವಿರೋಧಿಸ್ತಾ ಇದ್ದೀವಿ. ಈ ಘಟನೆ ಏನಿದೆ ಇದರಿಂದ ಏನಾದರೂ ಅವರು ರಾಜಕೀಯವಾಗಿ ಲಾಭ ಪಡೆದುಕೊಳ್ತೀನಿ ಅಂತ ಹೇಳೋದಾದರೆ ಅದು ತಪ್ಪಾಗ್ತದೆ. ಜನರಿಗೆ ಅರ್ಥ ಆಗ್ತಾ ಇದೆ ಯಾರು ಈ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಯಾರು ದೇಶವನ್ನು ಹಬ್ಬಿಸ್ತಾ ಇದ್ದಾರೆ. ಈ ದೇಶದ ವಿರುದ್ಧ ನಾವೆಲ್ಲರೂ ಒಟ್ಟಿಗೆ ನಿಂತಿದ್ದೀವಿ. ಯಾಕೆ ಅಂತೇಳಿದರೆ ನಮ್ಮ ನಾಡು ಸರ್ವಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವು ಹೇಳ್ತೀವಿ. ಸೂಫಿ ಶರಣರು ಆಡಿದಂಥ ನಾಡು ಅಂತೇಳಿ ನಾವು ಹೇಳ್ತೀವಿ. ಆ ನಾಡಲ್ಲಿ ಇಂಥ ಕೃತ್ಯ ನಡೆದಿರುವಂಥದ್ದು ಭಾಳ ಖೇದಕರ ಮತ್ತು ಇದೆಲ್ಲ ರಾಜ್ಯ ಮಟ್ಟದ ಒಂದು ನ್ಯೂಸ್ ವಿಷಯ ಆಗಿಬಿಟ್ಟಿದೆ. ಆದ್ದರಿಂದ ನಮ್ಮ ತಾಲೂಕಿನ ಹೆಸರು, ನಮ್ಮ ಜಿಲ್ಲೆ ಹೆಸರು ಹಾಳಾಗುವಂಥ ಒಂದು ಕೃತ್ಯ ಇದು. ಆದ್ದರಿಂದ ನಾವು ಪ್ರಗತಿ ಸಾಧಿಸಬೇಕಾದ್ರೆ ಇಲ್ಲಿ ಶಾಂತಿ ಇರಬೇಕಾಗ್ತದೆ. ಆ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಇದನ್ನು ವಿರೋಧಿಸ್ತಾ ಇದ್ದೀವಿ. ಮತ್ತು ಯಾರು ಈ ಒಂದು ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಮಾತ್ರ ಅಲ್ಲದೆ ಅವರ ಹಿಂದೆ ಅವ್ರು ಎಲ್ಲಿಂದ ಪ್ರೇರೇಪಣೆಯನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತು ಅವರ ತಲೆಯಲ್ಲಿ ವಿಷವನ್ನು ತುಂಬ್ತಾ ಇರೋರು ಯಾರು, ಅದನ್ನು ನಾವು ಇವತ್ತು ವಿರೋಧಿಸ್ತಾ ಇದ್ದೀವಿ. ಮತ್ತು ಆ ವಿಷವನ್ನು ಯಾರೆಲ್ಲ ತುಂಬ್ತಾ ಇದ್ದಾರೆ ಅವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕೆ ಅಂತೇಳಿದರೆ ಹೊರಗಿನವರು ಬಂದು ಯಾವುದೋ ಒಂದು ಕೋಮು ಪ್ರದೇಶದಿಂದ ಬಂದು ಇಲ್ಲಿ ಬಂದ್ಬಿಟ್ಟು ಭಾಷಣಗಳನ್ನು ಮಾಡ್ತಾರೆ. ಆ ಭಾಷಣಗಳಿಂದ ಇಲ್ಲಿರುವಂಥ ಯುವಕರು, ಅಮಾಯಕ ಯುವಕರು ಇವತ್ತು ಎಂಪ್ಲಾಯ್ಮೆಂಟ್ ಇಲ್ಲದೆ, ಉದ್ಯೋಗ ಇಲ್ಲದೆ, ಬಡತನದಿಂದ ಸಾಯ್ತಾ ಇರುವಂಥ ಒಂದು ಸಮಯದಲ್ಲಿ ಹುಡುಗರಿಗೆ ಎಷ್ಟೋ % ಹುಡುಗರಿಗೆ ಉದ್ಯೋಗ ಇಲ್ಲ ಅಂತೇಳಿ ವರದಿಗಳು ಹೇಳ್ತಾ ಇರುವಂಥ ಸಮಯದಲ್ಲಿ ಇವರು ಈ ಹುಡುಗರನ್ನೇ, ಯುವಕರನ್ನೇ ತಲೆಯಲ್ಲಿ ಇಂಥ ಒಂದು ವಿಷಯಗಳನ್ನು ತುಂಬಿ ಅವರನ್ನು ಕೋರ್ಟ್ಗೆ ಅಲಿದಾಡುವಂತೆ ಮಾಡುವಂಥದ್ದು, 1000, 2000, 5000 ರೂಪಾಯಿಗಳನ್ನು ಕೊಟ್ಟು ಪ್ರೇರೇಪಿಸಿ ಇಂಥ ಕೆಲಸಗಳನ್ನು ಮಾಡಿಸೋದೇನಿದೆ ಅದು ನಿಜವಾಗಿಯೂ ಒಂದು ಯುವಜನರ ವಿರೋಧಿ ಕೆಲಸ ಆಗ್ತದೆ. ಟಿಪ್ಪು ಸುಲ್ತಾನನ ಒಂದು ಅಪಮಾನ ಏನಾಗಿದೆ ಅದು ಕೇವಲ ಟಿಪ್ಪು ಸುಲ್ತಾನನ ಅಪಮಾನ ಅಲ್ಲ, ಈ ನಾಡಿನ ಅಪಮಾನ ಆಗ್ತದೆ. ಈ ಸ್ವಾತಂತ್ರ್ಯ ಹೋರಾಟದ ಒಂದು ಸಂಗ್ರಾಮ ಏನಿದೆ ಅದರ ಅಪಮಾನ ಆಗ್ತದೆ. ಇದು ಟಿಪ್ಪು ಸುಲ್ತಾನ್ ಒಂದು ಜಾತಿಗೆ ಒಂದು ಸೀಮಿತವಾಗಿರುವಂಥ ನಾಯಕ ಅಲ್ಲ. ಟಿಪ್ಪು ಸುಲ್ತಾನ್ ಈ ದೇಶಕ್ಕಾಗಿ, ಈ ಮಣ್ಣಿಗಾಗಿ, ನಾಡಿಗಾಗಿ ಹೋರಾಡಿರುವಂಥ ನಾಯಕ. ಇವತ್ತು ಅವರಿಗೆ ಅಪಮಾನ ಮಾಡಿರುವಂಥದ್ದು ಏನಿದೆ, ಅವ್ರು ಅನ್ಕೊಂಡಿರ್ಬೋದು ಇದರಿಂದ ಒಂದು ಸೂಕ್ತವಾದಂಥ ಒಂದು ಸಮುದಾಯಕ್ಕೆ ನಾವು ಅಪಮಾನ ಮಾಡಿದ್ದೀವಿ ಅಂತೇಳಿ. ಅದಲ್ಲ. ಆದರೆ ಅವರು ಅಪಮಾನ ಮಾಡಿರುವಂಥದ್ದು ಈ ನಾಡಿನ ಪರಂಪರೆಗೆ, ಸೂಫಿ ಶರಣರ ಪರಂಪರೆಗೆ, ಈ ನಾಡಿನಲ್ಲಿರುವಂಥ ಅನೇಕತೆಯಲ್ಲಿ ಏಕತೆಯ ಪರಂಪರೆಗೆ ಅವರು ಅಪಮಾನ ಮಾಡಿದ್ದಾರೆ. ಆದ್ದರಿಂದ ಇದರ ಹಿಂದೆ ಇರುವಂಥ ಕೈವಾಡದ ಶಕ್ತಿಗಳನ್ನು ಇವತ್ತು ಹುಡುಕಬೇಕು. ಮತ್ತು ಯಾರೆಲ್ಲ ಮೊನ್ನೆ ಬಂದು ಅಲ್ಲಿ ಭಾಷಣ ಮಾಡಿ ಹೋಗಿದ್ದಾರೆ ಸಿರ್ವಾರದಲ್ಲಿ, ಅವರಿಗೆ ಸರ್ಕಾರ ತಡೆಯುವಂಥ ಕೆಲಸವನ್ನು ಮಾಡಬೇಕು. ಇವರು ಹೊರಗಡೆಯಿಂದ ಬಂದು ಭಾಷಣ ಮಾಡಿ ಹೋಗ್ತಾರೆ, ಜನರು ಪ್ರೇರೇಪಣೆಯಾಗಿ ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ಸೊ ಆದ್ದರಿಂದ ಇದನ್ನು ನಾವು ತಡಿಬೇಕು. ಆದ್ದರಿಂದ ಶಾಂತಿ ಸುವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕಾಪಾಡಬೇಕು ಅಂತೇಳಿ ನಾವು ಈ ಮುಖಾಂತರ ಕೇಳಿಕೊಳ್ತಾ ಇದ್ದೀವಿ. ಇದೇ ರೀತಿಯಾಗಿ ಈ ರೀತಿಯಾದಂಥ ಕೃತ್ಯಗಳು ಆಗ್ತಾ ಇದ್ರೆ ಅದರ ವಿರುದ್ಧ ನಾವೆಲ್ಲ ಹೋರಾಟಗಳನ್ನು ಮಾಡಬೇಕಾಗ್ತದೆ. ನಾವೆಲ್ಲ ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ, ಸನ್ನದ್ಧರಾಗಬೇಕಾಗ್ತದೆ. ಮತ್ತು ಈ ವಿಷಯದಲ್ಲಿ ಏನಾದರೂ ಸರ್ಕಾರ ಮತ್ತು ಇಲ್ಲಿರುವಂಥ ಜಿಲ್ಲಾಡಳಿತ ಏನಾದರೂ ಈ ವಿಷಯದಲ್ಲಿ ಸರಿಯಾದ ಸೂಕ್ತ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದರೆ ನಾವು ಬೀದಿಗಿಳಬೇಕಾಗ್ತದೆ. ದೊಡ್ಡ ಮಟ್ಟದ ಹೋರಾಟಗಳನ್ನು ನಾವೆಲ್ಲಿ ಮಾಡಬೇಕಾಗ್ತದೆ. ಇನ್ನಷ್ಟು ಇಲ್ಲಿಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳಿದರೆ ಇದನ್ನು ನಾವು ಬಂಧಿಸಲೇಬೇಕು. ಇದರಿಂದ ಸುಮಾರು ಜನರ ಮನಸ್ಸಿಗೆ ನೋವಾಗಿದೆ. ಆ ನೋವಿನಿಂದ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಈ ಕೃತ್ಯವನ್ನು ಐಕ್ಯತಾ ಯುವ ವೇದಿಕೆ ಮಾನ್ವಿ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಮತ್ತು ಈ ರೀತಿಯಾದಂಥ ಕೆಲಸ ಆಗಬಾರ್ದು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ.